ಅವರು ಪದ್ಮನಾಭ ನಿಲುಗೂಡಿ ಸರ್. ಇದಕ್ಕೋಸ್ಕರ ಸರ್ಕಾರದಿಂದ 16 ಕೇಸ್ ಹಾಕಿಕೊಂಡವರು, ವರ್ಷಗಟ್ಟಲೆ ಜೈಲಲ್ಲಿದ್ದವರು, ಜೊತೆಗೆ ಈ ಸಮಾಜಕ್ಕೆ ತಮ್ಮ ಕಾಲನ್ನೇ ಅವರು ಕೊಟ್ಟಂತವರು. ಹಾಗಾಗಿ ಅವರ ಅನುಭವ ಕೂಡ ನಮಗೆ ತುಂಬಾ ಮುಖ್ಯ. ದಯವಿಟ್ಟು ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಹೋರಾಟದ ಅನುಭವಗಳನ್ನ ಹಂಚಿಕೊಳ್ಬೇಕು. ಪದ್ಮನಾಭ ನಿಲುಗೂಡಿ ಸರ್. ಕಳೆದ ಈ 2 ದಿನ ಸಿಂಧನೂರು ಒಂದು ಹೊಸ ರಾಜಕೀಯ ವಾತಾವರಣಕ್ಕೆ ನಾಂದಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗ ನಿನ್ನೆ ಬೆಳಿಗ್ಗೆಯಿಂದಲೂ ಸತತವಾಗಿ ಹಲವು ಗೋಷ್ಠಿಗಳು ಇಲ್ಲಿ ನಡೆದಿದೆ. ಹಲವಾರು ವಿಚಾರಗಳ, ಗಂಭೀರ ವಿಚಾರಗಳ ಬಗ್ಗೆ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸಭಿಕರು ಬಹಳ ಗಂಭೀರವಾಗಿ ಇದರೊಂದಿಗೆ ಪಾಲ್ಗೊಂಡಿದ್ದಾರೆ. ಇವಾಗ ನನಗೆ ಮುಖ್ಯವಾಗಿ ಏನು ದಮನ ಏನಿದೆಯೋ ದಮನದ ಅನುಭವವನ್ನು ಮಾತಾಡಬೇಕು ಅಂತೇಳಿ ನಮ್ಮ ಕೋಳಿಗೋವಿಂದರು ಫೋನ್ ಮಾಡಿ ಕರೆದಾಗ ಮೇ ಸಾಹಿತ್ಯ ಮೇಳದಲ್ಲಿ ಪಾಲ್ಗೊಳ್ಳೋದೇ ಒಂದು ಬಹಳ ದೊಡ್ಡ ಅನುಭವ. ಅಂಥದ್ರಲ್ಲಿ ನನ್ನ ಅನುಭವವನ್ನು ಹಂಚ್ಕೊಬೇಕು ಅಂತ ಹೇಳಿದ್ರೆ ಬಹಳ ಸಂತೋಷವಾಗಿ ಒಪ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಈಗ ನಮಗೆ ಬರೀ 15 ನಿಮಿಷ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಊಟದ ಸಮಯ, ಎಲ್ಲರೂ ಹಸಿವಾಗಿದೆ. ಆದರೆ ಮಲೆನಾಡಿನ ಆದಿವಾಸಿಗಳ, ರೈತರ, ಅಲ್ಲಿನ ದುಡಿಯುವ ಜನರ, ದಲಿತರ ಹೋರಾಟದ ದಮನದ ಬಗ್ಗೆ ಮಾತಾಡಬೇಕಂದ್ರೆ ಬಹಳ ಟೈಮ್ ಬೇಕು. ಕರ್ನಾಟಕ ಚರಿತ್ರೆಯಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಬಹುದಾದ ದಮನದ ಸ್ವರೂಪವನ್ನು ಮಲೆನಾಡಿನ ಚಳವಳಿ ಎದುರಿಸಿದೆ. ಹಾಗಾಗಿ ನನ್ನ ಈ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ಒಂದಷ್ಟು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ವೇದಿಕೆ ಮೇಲಿರುವಂಥ ಪ್ರಮುಖರೇ ಮತ್ತು ನಾಡಿನ ವಿವಿಧ ಮೂಲೆಗಳಿಂದ ಬಂದಂಥ ವಿವಿಧ ಸಂಘಟನೆಯ ಹೋರಾಟಗಾರರೇ, ವಿವಿಧ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿದ ಬುದ್ಧಿಜೀವಿಗಳೇ, ಪ್ರಗತಿಪರರೇ, ಬಹಳ ಮುಖ್ಯವಾಗಿ ಮಹಿಳಾ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಬಹಳ ಗಂಭೀರವಾಗಿ ನಿರ್ಣಯದಿಂದ ಪಾಲ್ಗೊಂಡಿದ್ದಾರೆ. ಮಹಿಳಾ ಸಂಘಟನೆಗಳೇ, ಆಮೇಲೆ ಒಟ್ಟಾರೆ ಈ ಕಾರ್ಯಕ್ರಮದ ಏನು ಘೋಷಣೆ ಇದೆಯೋ, ಘೋಷಣೆ ಅಥವಾ ಒಂದು ನಮ್ಮ ಮುಂದಿನ ದಾರಿ ಅಂತ ಹೇಳೋದಾದ್ರೆ, ಅಸಮಾನ ಭಾರತ, ಸಮಾನತೆಗೆ ಸಂಘರ್ಷ ಅನ್ನುವಂಥ ಏನು ಒಂದು ನಮ್ಮ ಕರ್ತವ್ಯದ ಇದನ್ನು ಎಚ್ಚರಿಸುವ ರೀತಿಯಲ್ಲಿ ಆ ಘೋಷಣೆ ಏನಿದೆಯೋ ಅದನ್ನ ಇಟ್ಕೊಂಡು ನಾವು ದಮನದ ವಿಷಯ ಮಾತಾಡಬೇಕಾದದ್ದು ಬಹಳ ಅಗತ್ಯ ಇದೆ. ಈಗ ಮತ್ತೊಂದು ಬಹಳ ಮುಖ್ಯವಾದ ವಿಚಾರ, ಈ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ಕಾಣ್ತಿರೋದು, ಮೊನ್ನೆ ನಾವು ಬರ್ತಾ ಇದ್ದಾಗೇನೆ ಇಲ್ಲಿನ ಹೋರಾಟಗಾರರು, ಮುಖ್ಯವಾಗಿ ಸಿಂಧನೂರಿನ ಜನತೆ, ಕುಳಿಗೋಬಿಯವರು ಬಹಳ ಪ್ರೀತಿಯಿಂದ ನಮ್ಮನ್ನ ಬರಮಾಡ್ಕೊಂಡ್ರು. ಬಹಳ ಎಲ್ಲರನ್ನು ಪರಿಚಯ ಮಾಡ್ಕೊಂಡ್ರು. ಸುಮಾರು ವಿಷಯ ನಾವು ನಡೆದು ಮಾತಾಡ್ಕೊಂಡ್ವಿ. ಇದಲ್ಲದೆ ಇನ್ನೊಂದು ವಿಚಾರ ನಮಗೆ ನಿನ್ನೆಯಿಂದ ಕಾಣ್ತಿರೋದು, ವಿದ್ಯಾರ್ಥಿಗಳು ಈ ಅಸಮಾನತೆಯ ಭಾರತದ ಪರಿಸ್ಥಿತಿಯಲ್ಲಿ ಸಂಘರ್ಷ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಾಲಂಟಿಯರ್ ಆಗಿ ಎಲ್ಲಿ ಕೆಲಸ ಮಾಡ್ತಾರೆ, ಗಂಭೀರ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡಿರುವಂತ ಅಥವಾ ಅದರ ಬಗ್ಗೆ ಚಿಂತನೆ ನಡೆಸಿದಂಥ ವಿಚಾರವಾದಿಗಳ ಅವರ ಕೈಗೆ ನೀರಿನ ಗ್ಲಾಸ್ ತಂದು ನೀರು ಬೇಕಂತ ನೀರು ಕೊಡ್ತಿರುವಂತಹ ವಿದ್ಯಾರ್ಥಿಗಳ ಈ ಕಾಳಜಿ ಇದೆಯಲ್ಲ, ಬಹಳ ಮೆಚ್ಚಬೇಕಾದದ್ದು, ಅಭಿನಂದಿಸಬೇಕಾದ. ಅದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ, ಇಸ್ಲಾಮಿಯ ಈ ಸಂಘಟನೆಯ ಕಾರ್ಯಕರ್ತರು ನಿನ್ನೆಯಿಂದ ಸುಮಾರು ನನ್ನ ಜೊತೆಗೆ ಅವರು ಮಾತಾಡಿದ್ರು ಕೂಡ. ಇಲ್ಲಿನ ಊಟ ಇತರ ವ್ಯವಸ್ಥೆಯಲ್ಲಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ನಾವು ಇಲ್ಲಿ ಏನಾದರೂ ಒಂದು ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಅವ್ರು ಕೈ ತೊಡಿಸಿದೆಯಲ್ಲ, ಬಹಳ ಗಂಭೀರವಾಗಿ ಅವರು ನಮ್ಮಿಂದ ಅಭಿನಂದಿಸಬೇಕು. ಅವರ ಎಲ್ಲರನ್ನೂ ಕೈಯನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಜೊತೆ ಕೊಡಬೇಕು.
ಅವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಮುಖ್ಯವಾಗಿ ನಿನ್ನೆ ಬೆಳಿಗ್ಗೆಯಿಂದಲೇ ನಿರೂಪಣೆ ಪ್ರಾರಂಭ ಮಾಡಿದ ಅನುಪಮ ಮೇಡಮ್ ಬಹಳ ಅವರ ಅಲ್ಲಿಂದ ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆ ಅಂತ ಬಿಡುವಿಲ್ಲದೆ ಅವರು ಓಡಾಡ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸ್ತಿರುವಂಥದ್ದು. ತುಳಿಬಹು ಸರ್ ಅವರು ಒಮ್ಮೆ ವೇದಿಕೆ ಬಳಿ, ಒಮ್ಮೆ ಅಡಿಗೆ ಬಳಿ, ಒಮ್ಮೆ ಪುಸ್ತಕ ಮಳಿಗೆ ಬಳಿ, ಸಭೆಯ ಮಧ್ಯ ಬಂದು ಅವರು ಎಲ್ಲರನ್ನೂ ಕೂಡ ಗಮನಿಸ್ತಾ ಇದ್ದಿದ್ದು ಬಹಳ ಅವರು ಅಭಿನಂದನಾರ್ಹ ಒಂದು ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವಿಚಾರಕ್ಕೆ ಬರ್ತೀನಿ. ಇನ್ನೊಂದು ದಮನದ ವಿಚಾರ ಬಂದಾಗ ಮೇ ತಿಂಗಳು ಜಗತ್ತಿನ ಜನರನ್ನ ಬೆಳೆದೆಬ್ಬಿಸುತ್ತೆ. ಹಾಗಾಗಿ ಮೇ ತಿಂಗಳು ನಮಗೆ ಕಾರ್ಮಿಕರ ವಿಜಯದ ದಿನ ಆಚರಿಸುವಂತಹ ಒಂದು ಸಂದರ್ಭ. ಕಾರ್ಮಿಕರು 18 ಗಂಟೆಯಿಂದ 16-18 ಗಂಟೆ ಬಿಡುವೆಯಿಂದ 8 ಗಂಟೆ ಬೇಡಿಕೆ ಇಟ್ಟು ಹೋರಾಡಿದಾಗ ಯಾವ ಪ್ರಭುತ್ವ ರಕ್ತದ ಕೋಡಿ ಹರಿಸಿತ್ತೋ ಅದೇ ಪ್ರಭುತ್ವ ಇವತ್ತು, ಅದೇ ಶೋಷಕ ವರ್ಗದ ಪ್ರಭುತ್ವ ಪ್ರಪಂಚಾದ್ಯಂತ ಆಳ್ವಿಕೆ ನಡೆಸ್ತಾ ಇದೆ. ಇದು ನಾವೆಲ್ಲರೂ ಗಮನಿಸ್ತೀವಿ. ಪ್ರಭುತ್ವ ಯಾವ ವರ್ಗದ ಪ್ರಭುತ್ವ ಅಧಿಕಾರದಲ್ಲಿದೆಯೋ ಅಲ್ಲಿ ಶೋಷಿತ ಜನಕ್ಕೆ, ದಮನಿತ ಜನಕ್ಕೆ ದಮನ ಇದ್ದೇ ಇರುತ್ತೆ. ಹಾಗಾಗಿ ನಿನ್ನೆ ಮಾತಾಡ್ತಾ ಕಾಮ್ರೇಡ್ ವೇಣುಗೋಪಾಲ್ ಅವರು ಬಹಳ ಸ್ಪಷ್ಟವಾಗಿ ಶತ್ರುವನ್ನ ಅಥವಾ ಶೋಷಕ ವರ್ಗವನ್ನ ಅಥವಾ ಪ್ರಭುತ್ವದ ಗುಣವನ್ನ ನಾವು ಹೇಗೆ ಅರ್ಥ ಮಾಡಬೇಕು ಅಂತೇಳಿ ಮಾತಾಡಿ. ಪ್ರಭುತ್ವ ಈಗ ಇಲ್ಲಿ ನಮ್ಮ ಮೊದಲನೇ ಭಾರತದ ಬಂಧಿಸಲ್ಪಟ್ಟ ನಿನ್ನ ಬಿಡುಗಡೆಗೊಳಿಸಿದಂತ ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದಂಥ ಘೋಷಣೆ ವರ್ಗ ಅಸಮಾನ ಭಾರತದಲ್ಲಿ ಪ್ರಮುಖ ಅಸಮಾನತೆ ವರ್ಗ ಅಸಮಾನತೆ ಅಂತ ನಾವು ಈ ಎಲ್ಲ ಬಾಕಿ ಉಳಿದಂತೆ ಎಲ್ಲ ಅಸಮಾನತೆಗೆ ತಾಯಿ ಯಾವುದಪ್ಪ ಅಂತಂದ್ರೆ ಭಾರತದಲ್ಲಿ ವರ್ಗ ಅಸಮಾನತೆ. ವರ್ಗ ಶೋಷಣೆ ಇರುವ ಕಾರಣದಿಂದ ಬಾಕಿ ಉಳಿದ ಎಲ್ಲ ಜಾತಿ ಸಮಸ್ಯೆ ಇರ್ಬೋದು, ಪುರುಷಾಧಿಪತ್ಯದ ಸಮಸ್ಯೆ ಇರ್ಬೋದು, ಅದು ಭಾಷೆ ಸಮಸ್ಯೆ ಇರ್ಬೋದು, ಗಡಿ ಸಮಸ್ಯೆ ಇರ್ಬೋದು, ಈ ತರ ಎಲ್ಲ ಸಮಸ್ಯೆಯನ್ನು ವರ್ಗ ಹಿತಾಸಕ್ತಿಗೆ ಅನುಗುಣವಾಗಿ ಇಲ್ಲಿ ನಿಯಂತ್ರಿಸಲಾಗ್ತಾ ಇದೆ. ಹಾಗಾಗಿ ನಾವು ಇವತ್ತು ಬಹಳ ಮುಖ್ಯವಾಗಿ ಈ ಒಂದು ವರ್ಗದ ದೃಷ್ಟಿಕೋನದಲ್ಲಿ ನಾವು ಗಮನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೇ ಒಂದು ಉದಾಹರಣೆ ನಾನು ಏನು ಪ್ರಭುತ್ವ ಗಮನಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕಂತಿರೋದು ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ಕೆಲವು ವರ್ಷದ ಹಿಂದೆ ತೂತುಕುಡಿಯಲ್ಲಿ ಮಾಲಿನ್ಯ ಫ್ಯಾಕ್ಟರಿಯ ಮಾಲಿನ್ಯದಿಂದ ಅಲ್ಲಿನ ರೈತಾಪಿ ಕಾರ್ಮಿಕರ ಮೇಲೆ ಅತ್ಯಂತ ಗಂಭೀರವಾದಂಥ ಪರಿಣಾಮ ಬೀರುತ್ತೆ. ಅಲ್ಲಿ ಅವರಿಗೆ ಹಲವು ಆರೋಗ್ಯದ ಸಮಸ್ಯೆಗಳಿಗೆ ಕೊಡುತ್ತೆ. ಅಂತ ಸಂದರ್ಭದಲ್ಲಿ ರೈತ ಕಾರ್ಮಿಕರು ಹೋರಾಟಕ್ಕಿಳಿದಾಗ ಪ್ರಭುತ್ವ ಕೈಗೊಂಡಂತ ಕ್ರಮ ಏನಂತಂದ್ರೆ ದಮನಿಸ್ಲಿಕ್ಕೆ ಮಾಡಿದ್ದು ಗೋಲಿಬಾರ್. ದಯನೀಯವಾಗಿ 13 ಜನ ರೈತ ಕಾರ್ಮಿಕರನ್ನು ಹತ್ಯೆ ಮಾಡ್ತಾರೆ. ಪ್ರಭುತ್ವ ಯಾವ ಪಕ್ಷದ ಅವರು ದಿಟ್ಟವಾಗಿ ನಾವು ಗಮನಿಸಿದ್ದೀವಿ, ನಿಯಂತ್ರಿಸಿದ್ದೀವಿ ಅಂತ ಹೆಮ್ಮೆ ಪಡ್ಕೊಂಡು. ಆದರೆ ಇದು ನಾವು ಗುರುತಿಸಬೇಕು. ಪ್ರಭುತ್ವದ ಗುಣ ಅದು ಎಷ್ಟು ಮಟ್ಟಕ್ಕಂತೆ ಕಾರ್ಮಿಕರ ಸಾಮಾನ್ಯ ಅತ್ಯಂತ ಅವರು ಶಾಂತಿಯುತವಾಗಿ ಏನು ಹೋರಾಟ ಮಾಡ್ತಿದ್ರು ಅವ್ರ ಮೇಲೆ ಮುಂದಿನ ಮಳೆಗಂದು 13 ಜನರನ್ನ ಹತ್ಯೆಗೆ. ಈ ಹೋರಾಟವನ್ನ ಖಂಡಿಸಿ ನಾವು ಚಿಕ್ಕಮಗಳೂರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆಯಲ್ಲಿ ಪ್ರಭುತ್ವದ ಕ್ರೌರ್ಯ, ಪ್ರಭುತ್ವದ ಗೋಲಿಬಾರ್ ಗೋಚರದಲ್ಲಿ ಏನು ಜಗತ್ತಿನಾದ್ಯಂತ ಅದರ ಚರಿತ್ರೆ ಏನಿದೆ, ಅದರ ಪರಂಪರೆ ಏನಿದೆ ಅನ್ನೋದನ್ನ ನಾನು ಭಾಷಣದಲ್ಲಿ ಮಾತಾಡಿದಾಗ ಅದನ್ನ ಗಮನದಲ್ಲಿಟ್ಕೊಂಡು ನನಗೆ ಇನ್ನೊಂದು 4 ಸೇರ್ಸನ್ನ ಹಳೆ ಕೇಸು ಅಂತ ಸೇರಿಸಿ ನನ್ನನ್ನು ಮತ್ತೊಮ್ಮೆ ಬಂಧಿಸಿ ನನ್ನನ್ನು ಬೆಳಗಾವಿ ಜೈಲಿಗೆ ಹಾಕಲಾಯಿತು. ನಾನು ಮತ್ತೆ 5-6 ತಿಂಗಳು ಜೈಲಲ್ಲಿದ್ದು ಬರಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಅಂಶವನ್ನು ನಾನು ಯಾಕೆ ಹೇಳ್ತೇನೆ ಅಂದ್ರೆ ಪ್ರಭುತ್ವ ಎಂತ ಕ್ರೌರ್ಯವನ್ನ ನಡೆಸುತ್ತೆ ಅನ್ನೋದಕ್ಕೆ ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ತೀವಿ. ಪ್ರಜಾಪ್ರಭುತ್ವದ ಹೆಸರಲ್ಲಿ ಪ್ರಭುತ್ವ ಸರ್ವಾಧಿಕಾರಿ ಆಗಿದ್ದಾಗ ಜನತೆಯ ಮೇಲೆ ಅದು ಯಾವುದೇ
ಪ್ರಜಾಪ್ರಭುತ್ವ ಜನರಿಗೆ ಪ್ರಜಾತಂತ್ರ ಇಲ್ಲದೆ ಶೋಷಕ ವರ್ಗಕ್ಕೆ ಅವರ ಹಿತಾಸಕ್ತಿ ಕಾಯುವವರಿಗೆ ಮಾತ್ರ ಅವರು ಪ್ರಜಾತಂತ್ರವನ್ನ ಅವರು ಕೊಡ್ತಾರೆ. ಜನತೆಗೆ ಪ್ರಜಾತಂತ್ರ ಇಲ್ಲಿ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. के नाम से वो होटल चल रहा है, उसके बाजू में ही मेरा मकान है। उसको लेते हुए हमारे 2008 में एक मसला खड़ा हुआ कि जनार्दन रेड्डी, श्री रामुलु और हमारे एमएलए हॉस्पिटल के एमएलए आनंद सिंह, उन्होंने हमारी जगह लेने के लिए और हमारा मकान खरीदने के लिए हम लोगों पे और मेरे फादर पे और मेरी पूरी फैमिली पे उन्होंने बहुत से एलिगेशंस किए और इलीगली स्नैच करने के वास्ते में भी उन्होंने बहुत सी कोशिशें की, लगातार कोशिशें की, जैसे कि रोडिज्म करना। वो लोग उस टाइम में रिपब्लिक बल्लारी बोल के माने जाते थे ना, तो उन्होंने क्या किया, पॉलिटिकल इन्फ्लुएंस, मनी इन्फ्लुएंस एंड मसल्स इन्फ्लुएंस, तीनों को भी इस्तेमाल किया, जिसके चलते मैं घबराई नहीं। मैं सिर्फ यही बोली कि एक एमएलए बनना या मिनिस्टर बनना बोले तो भी पब्लिक की जरूरत है। बिना पब्लिक के कोई एमएलए या एमपी या मिनिस्टर बन सकता है क्या? नहीं बन सकता, क्योंकि हम लोग एक वोट देने की वजह से वो एमएलए बनता। अगर उसको हम वोट नहीं देंगे तो कैसा बनेगा? तो मैंने भी कहा कि मेरी भी एक लड़ाई सच्चाई की है और मैं इस सच्चाई की लड़ाई के लेके सामने आऊंगी और इसको जीत के भी दिखाऊंगी, क्योंकि मेरा एक मकान जो है वो एक मकान नहीं। उन्होंने मुझे कहा कि हमारे होटल के सामने आपका एक मकान बहुत क्या ताजमहल है क्या? बोले, मैंने बोला जी, आपका होटल जिस तरह ताजमहल है वैसे ही मेरा घर भी मेरे लिए ताजमहल से कम नहीं है। तो उन्होंने मेरे पे पुलिस भेजे, मेरे हॉस्पिटल के अंदर जितने भी पुलिस डिपार्टमेंट के लोग थे उस टाइम पे विथ राइफल के साथ मेरे घर के सामने खड़े रहे और मुझ पे अटैक्स किए और इलीगल मेरे पे वारंट्स लेके आए और वारंट लेके आके मेरे फादर को, मेरे मदर को हरास किया और उनको बोले कि अगर वो लड़की को हम लोग अरेस्ट नहीं किए तो आपको लेके जाएंगे, ऐसा किया। तो मैंने भी क्या कि अगर आप पुलिस पीपल्स को के एक कॉमन लेडी को आप रक्षण देने के बजाय कॉमन लेडी को अरेस्ट करते बोले तो पॉलिटिकल इन्फ्लुएंस अभी बढ़ेगा, जिसके चलते वो लोग और बढ़ेंगे और अत्याचार करेंगे और जबरदस्ती करेंगे और गाली गलौज देंगे। तो कॉमन इंसान कहाँ जाएगा और किससे पूछेगा ये मुझे इंसाफ दो? आज के दौर में इंसाफ नहीं है। हम जब लड़ेंगे, हम लोग सामने आएंगे तभी हमको इंसाफ मिलेगा, तब उसके बिना हमारे को इंसाफ नहीं मिलेगा। तो मैंने भी ठान लिया कि आप बहुत बड़े पॉलिटिकल इन्फ्लुएंस रखते हैं, मैं जानती हूँ, क्योंकि बल्लारी में जितने भी लोग हैं, या नॉट ओनली बल्लारी, ऑल कर्नाटका में भी अफ्रेड अबाउट यू, बट आई एम नॉट अफ्रेड अबाउट यू बिकॉज माई फाइट इज जस्टिस, सो दैट आई एम फाइटिंग अगेंस्ट द रेड्डी ब्रदर्स एंड आई गॉट ए win also this case and I am staying in my house also nowadays and अभी जो ये बोला कि फाइट करना है, लीगली जाके करना है, इलीगल करने की जरूरत नहीं है। ये कहते हुए मैं एक छोटी सी तकरीर यहाँ पे खत्म करती हूँ। थैंक यू वेरी मच। ಥ್ಯಾಂಕ್ ಯು ಮೇಡಮ್. ನಮ್ಮ ಅನುಭವವನ್ನ ಸರ್ಕಾರ, ಭಾರತೀಯ ಸರ್ಕಾರ ನಿಮಗೆ ಬಜೆಟ್ ಮಂಡಿಸಬೇಕನ್ನೋದಾಗಿದ್ರೆ ಅವರೊಂದು ಲೆಕ್ಕಾಚಾರ ಟೈಮ್ ಟೇಬಲ್ ನಾನು ಹೇಳ್ತಿದ್ದೀನಿ, ಚೆಕ್ ಮಾಡಿ ನೋಡ್ರಿ. ಪ್ರತಿ ವರ್ಷ ಫೆಬ್ರವರಿನಲ್ಲಿ, ಜನವರಿ ಕೊನೆ ವಾರದಲ್ಲಿ, ಫೆಬ್ರವರಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಜೆಟ್ ಮಂಡಿಸುತ್ತೆ. ಅದಕ್ಕಿಂತ ಮುಂಚೆ ದೋಹಾದಲ್ಲಿ ನಮ್ಮ ಕೇಂದ್ರ ಮಂತ್ರಿಗಳು ರಾಜ್ಯ ಹಣಕಾಸು ಮಂತ್ರಿಗಳಿಗೆ ಸಭೆ ಕರೀತಾರೆ. ನಿಮಗೆ 19ನೇ ತಾರೀಕಿನಿಂದ ಜನವರಿ 19ರಿಂದ 25 ಬಿಟ್ಟರಲ್ಲಿ ಪ್ರತಿ ವರ್ಷ ಕರೀತಾರೆ. ಅದು ಬಂದ ನಂತರ ಇಲ್ಲಿ ಬಜೆಟ್ ಮಂಡನೆ ಆದ ನಂತರ ಎಲ್ಲೆಲ್ಲಿ ನಾವು ಬಂಡವಾಳವನ್ನು ಆಕರ್ಷಿಸ್ತೀವಿ ಅಂತೇಳಿ ಇವರೊಂದು ಸಭೆ ಕರೀತಾರೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಬಾಂಬೆನಲ್ಲಿ, ಬೆಂಗಳೂರಲ್ಲಿ, ಜೈಪುರಲ್ಲಿ. ಅವರು ಇಲ್ಲಿ ಬರ್ತಾರೆ, ಮತ್ತೆ ಎಲ್ಲರೂ ಸೇರಿ ಡಿಸೈನ್ ಮಾಡ್ತಾರೆ ಅಭಿವೃದ್ಧಿ ಹೇಗಿರಬೇಕು ಭಾರತದ್ದು ಕರ್ನಾಟಕದ್ದು ಅಂತೇಳಿ. ಅವರ ಅಭಿವೃದ್ಧಿಯ ಪರಿಕಲ್ಪನೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಗುನ್ನಾರ್ ತ್ರಿಡಾಲ್ ಅಂತ ಹೇಳಿ 74ರಲ್ಲಿ ಸ್ವೀಡನ್ ಅರ್ಥಶಾಸ್ತ್ರಜ್ಞ, 74ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟರು. ಅವ್ರು ಬರೆದಿರೋ ಕೃತಿ ಏಷ್ಯನ್ ಡ್ರಾಮಾ ಅಂತ ಹೇಳಿ. ಏಷ್ಯನ್ ಡ್ರಾಮಾ, ಏಷ್ಯಾದ ಬಗ್ಗೆ ಅಧ್ಯಯನ ಮಾಡಿದಂತಹ ಮನುಷ್ಯ ಹೇಗೆ ಏಷ್ಯಾದ ಕಂಟ್ರಿಗಳು ವಿಕಾರಿಯಾಗಿದೆ, ಈ ಶ್ರೀಮಂತರ ಜೊತೆಗೆ ವ್ಯಾಪಾರ ಮಾಡಿ ಅವ್ರಿಗೆ ಒಪ್ಪಂದ ಮಾಡಿ ಅಂತೇಳಿ ನೊಬೆಲ್ ಪ್ರಶಸ್ತಿ ತನಗೆ 74 ವರ್ಷ ಆದರೂ ಕೂಡ ಇವತ್ತು ನಮಗೆ ಭಜನೆ ಮಾಡಿಸ್ತಿದ್ದಾರೆ.
ನಾವು ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ. ನಾವು ಅನಸ್ತಿಸ ಕೊಟ್ಟರು ಕೂಡ ನೀವು ಖುಷಿಯಾಗಿದ್ದೀರಿ. ಇಂದಲಿಂದ ಒಂದು ಅರ್ಧ ಕೆಜಿ ಮಾಂಸ ಕಟ್ ಮಾಡಿಕೊಂಡು ಹೋದ್ರು ಕೂಡ ತಣ್ಣಗಾಗಿರ್ಬೇಕು. ನಿಮಗೆ ಯಾವುದು ನೋವಾಗಿರ್ಬೇಕು, ಯಾವುದು ನೋವಾಗಿರ್ಬೇಕು. ಈ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವರೆಲ್ಲರೂ ಮಾತಾಡ್ಕೊಂಡು ಮಾಡ್ತಿರೋಂಥದ್ದು. ಈ ತರದ ಎಲ್ಲ ಟ್ರಿಕ್ಗಳನ್ನ, ಎಲೆಕ್ಷನ್ ಟ್ರಿಕ್ಗಳನ್ನ, ಜನ ಯಾಮಾರಿಸೋದನ್ನ ಯಾರು ಶುರು ಮಾಡ್ಲಿ, ಅದು ಯಶಸ್ವಿ ಆದ್ರೆ ಎಲ್ಲರೂ ತಗೋತಾರೆ. ಕರ್ನಾಟಕದಲ್ಲಿ ಆರಂಭ ಆಗಿರುವಂತ ಗ್ಯಾರಂಟಿ ಎಲ್ಲರಿಗೂ ಮಾದರಿ, ಎಲ್ಲರಿಗೂ ಮಾದರಿ, ಒಬ್ಬರಿಗೆ ಎಲ್ಲರೂ ಮಾಡ್ತಿದ್ದಾರೆ. ಅವರು ಶುರು ಮಾಡಿದ್ರೆ ಇವ್ರು ಮಾಡ್ತಾರೆ, ಇವ್ರು ಶುರು ಮಾಡಿದ್ರೆ ಅವ್ರು ಮಾಡ್ತಾರೆ, ಇವ್ರು ಮಾಡುವಾಗ ಅವ್ರು ವಿರೋಧ ಮಾಡ್ತಾರೆ, ಅವ್ರು ಮಾಡ್ತಾ ಹೋದಾಗ ಇವ್ರು ವಿರೋಧ ಮಾಡ್ತಾರೆ. ಎಲ್ಲರೂ ಸೇರಿ ಮಾಡ್ತಿರುವಂತ ಒಂದು ಮಾದರಿ ಅದು. ಆದ್ರೆ ಮುಖ್ಯವಾದ ಅಭಿವೃದ್ಧಿ ಮಾದರಿಯನ್ನ ನಾವು ಪರಿಚಯ ಆಗಿರೋದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಎಲ್ಲ. ಅವರು ಬರ್ತಿರುವಂತ ಅಭಿವೃದ್ಧಿ ಮಾದರಿ ಒಂದು ವಿಷಯ ಮಾತ್ರ ಹೇಳಿ ನಾನು ಸಬ್ಜೆಕ್ಟಿಗೆ ಬರ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಹೊಂಟಿರೋಂಥದ್ದು ಏನಪ್ಪಾ ಅಂದ್ರೆ ಎಲ್ಲ ತಮ್ಮ ಬಂಡವಾಳ ಕ್ಷೇತ್ರಗಳನ್ನ, ಕೆಲವು ಕೇಂದ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು. ಇವತ್ತು ಬೆಂಗಳೂರಿನ ಒಟ್ಟು GDP ಸೇರ್ ಎಷ್ಟಪ್ಪ ಅಂದ್ರೆ ಕರ್ನಾಟಕ GDP ಅಲ್ಲಿ 33%, 1/3. ಅದಕ್ಕೋಸ್ಕರ ಹೇಳ್ತಾರೆ ಅಲ್ಲಿಂದ ಆದಾಯ ಬರುತ್ತೆ, ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ. ಅವರೇನು ದುಡಿದಿದ್ದಲ್ಲ, ಬೆಂಗಳೂರು ಮಾತ್ರ ದುಡಿದಿದ್ದಲ್ಲ, ಅಲ್ಲಿ ಕೂಡ ದುಡಿಯೋ ಜನಗಳಿದ್ದಾರೆ, ಆದ್ರೆ ಅವ್ರು ದುಡಿದಿದ್ದಲ್ಲ. ಅಂದ್ರೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಹಕ್ಕುಗಳನ್ನು ಮಾಡಿಕೊಂಡು ಎಲ್ಲ ಸವಲತ್ತುಗಳನ್ನು ಇಟ್ಕೊಂಡು ಸರ್ಕಾರದ ಎಲ್ಲ ರಿಯಾಯಿತಿಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಾ, ಇನ್ನೂ ಕೆಲವು ಏಷ್ಯನ್ ಡ್ರಾಮಾದಲ್ಲಿ ಹೇಳಿದ್ದಾರೆ, ನೀವು ದಯವಿಟ್ಟು ಇಲ್ಲಿರುವಂತ ಬಹಳಷ್ಟು ಜನ ಚಳವಳಿಗಾರ ಗೆಳೆಯರಿದ್ರಿ. ಅವ್ರ ಮಗ ಯಾರು, ಗುನ್ನಾರ್ ಮೀಡಾರ್ ಅವ್ರ ಮಗ ಭಾರತ ದೇಶಕ್ಕೆ 2002-2003 ಬಂದಿದ್ರು. ಅವರು ಇದನ್ನ ಅಧ್ಯಯನ ಮಾಡಿ ಇಷ್ಟು ವರ್ಷಗಳ ನಂತರ ಅವರು ಇಬ್ರು ಸಹಿತವಾಗಿ ಸಮಾಜವಾದಿಗಳು ರೆಡ್ ಸ್ಟಾರ್ ಓವರ್ ಇಂಡಿಯಾ ಅಂತ ಪುಸ್ತಕ ಬರೆದಿದ್ದಾರೆ. ಭಾರತ ದೇಶದ ಚಳವಳಿಗಳೆಲ್ಲ ಅಧ್ಯಯನ ಮಾಡಿ ಅವರು ವಹಿಸಿದ ಕಾಳಜಿಯನ್ನು ನಮಗೂ ಅರ್ಥ ಆಗ್ಬೇಕು. ಏನಂತ ಹೇಳಿದ್ರೆ, ಇವತ್ತು ಇಲ್ಲಿರುವಂತಹ ಕಾರ್ಪೊರೇಟ್ ಬಂಡವಾಳ, ಹಿಂದುತ್ವ ಪರಿವಾರ ಎಲ್ಲ ಸೇರಿ ಭಾರತ ದೇಶ ಹೆಂಗೆ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ, ಬೆಂಗಳೂರಿನಂತ ಅಭಿವೃದ್ಧಿಯ ಕೇಂದ್ರಗಳು ಸೃಷ್ಟಿ ಆಗ್ಬೇಕು. ಅದಕ್ಕೆ ಬೇಕಾಗಿರೋ ಲೇಬರ್ಸ್ನ, ಇತರೆ ಸಂಪನ್ಮೂಲಗಳನ್ನು ಸಪ್ಲೈ ಮಾಡ್ತಕ್ಕಂಥ ಹೈದರಾಬಾದ್ ಕರ್ನಾಟಕದಂತ ಕಾಲೋನಿಗಳು ಸೃಷ್ಟಿ ಆಗ್ಬೇಕು. ಈ ಕಾಲೋನಿಗಳು ಇರೋಷ್ಟು ದಿವಸ ಬೆಂಗಳೂರು ಬೆಳೀತಾ ಇದೆ, ಹಿಂದುಳಿದ ದೇಶಗಳು ಮಾರ್ಕೆಟ್ ಆಗಿರೋಷ್ಟು ದಿವಸ ಅಮೆರಿಕ ಬೆಳೀತಾ ಇದೆ. ಇದನ್ನ ನಮಗೆ ಗುನ್ನಾರ್ ಮಂಡಳಿ ಹೇಳ್ಕೊಟ್ಟಿದ್ರ. ಇವತ್ತು ಅವರು ಚಾಚು ತಪ್ಪೇ ಮಾಡ್ತಿದ್ರು, ನಮಗೆ ಬುದ್ಧಿ ಬಂದಿಲ್ಲ, ನಾವು ಅರ್ಥ ಮಾಡ್ಕೊಂಡಿಲ್ಲ, ಜನಗಳಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಇವತ್ತು ಸೇರಿ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಗೆ ಏನ್ ಅರ್ಥ ಆಗ್ಬೇಕಂದ್ರೆ, ಬೆಂಗಳೂರು ಅಭಿವೃದ್ಧಿ ಆಗ್ಬೇಕಾದ್ರೆ ಉತ್ತರ ಕರ್ನಾಟಕ ಲೇಬರ್ ಸಪ್ಲೈ ಮಾಡ್ತಕ್ಕಂಥ, ಸಂಪನ್ಮೂಲಗಳನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಕಾಲೋನಿ ಆಗಿರ್ಬೇಕು. ಇಲ್ಲಿ ಇಂಟರ್ನಲ್ ಕಾಲೋನಿ ಇದು, ನಮ್ಮ ರಾಜ್ಯದಲ್ಲಿ ಒಂದು ಕಾಲೋನಿ ಇದು. ನೀವು ಬೆಂಗಳೂರಿನ ನಾನು ಪಂಜಾಬ್ ಹೋಗಿದ್ದೆ, ಲುಧಿಯಾನದಲ್ಲಿ ನಿಮಗೆಲ್ಲ ಜಲಂಧರದಲ್ಲಿ ನೋಡ್ತಿದ್ರೆ ಅಲ್ಲಿ ಸಹಿತ ಕೆಲಸ ಮಾಡೋಂಥವರೆಲ್ಲ ಬಿಹಾರ ನಾವು. ಯಾಕೆ ಅಭಿವೃದ್ಧಿ ಹೊಂದಿದ ರಾಜ್ಯ ಅಲ್ಲ. ಡೆಲ್ಲಿ ತುಂಬಾ 200 ಸ್ಲಮ್ಗಳು, 700 ಸ್ಲಮ್ಗಳು. ನಾನು ಸ್ಲಮ್ಗಳಿಗೆ ಭೇಟಿ ಕೊಟ್ಟಿದ್ದೆ. ಹೆಂಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ, ಅಲ್ಲಿರೋರೆಲ್ಲ ಬಿಹಾರದಿಂದ, ಉತ್ತರ ಪ್ರದೇಶದಿಂದ, ಮಧ್ಯಪ್ರದೇಶ ಲೇಬರ್ಗಳು. ಹಿಂಗಾಗಿದೆ ಪರಿಸ್ಥಿತಿ. ಕರ್ನಾಟಕದ, ಉತ್ತರ ಕರ್ನಾಟಕದ, ನಿರ್ದಿಷ್ಟವಾಗಿ ನಿಮಗೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಲೇಬರ್ ಸಪ್ಲೈ ಅನ್ನುವಂಥದ್ದು 4 ದಿಕ್ಕಲ್ಲಿ ನಡೆದಿದೆ. ಬೆಂಗಳೂರಿಗೆ ನಡೆದಿದೆ, ಗೋವಾಗೆ ನಡೆದಿದೆ, ಹೈದರಾಬಾದಿಗೆ ನಡೆದಿದೆ, ನಿಮಗೆ ಪೂನಾಗೆ ನಡೆದಿದೆ, ಬಾಂಬೆ ನಡೆದಿದೆ. ಎಲ್ಲಲ್ಲಿ ದುಡಿಯುವಂತವ್ರು ಉತ್ತರ ಕರ್ನಾಟಕದವರೇ, ಎಲ್ಲಲ್ಲಿ ದುಡಿಯುವಂತವ್ರು ಉತ್ತರ ಕರ್ನಾಟಕ. ಯಾಕಂತ ಕೇಳಿದ್ರೆ, ಇದು ಕಾಲೋನಿಯಾಗಿ ಹಂಗೆ ಆಗಬೇಕಿದೆ. ಇದು ಅವರಿಗೆ ನಿರ್ದಿಷ್ಟವಾಗಿ ನಿರ್ಧರಿಸಿದ ಸಿದ್ಧಾಂತ. ಈ ಮಾದರಿ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಇದು ಸ್ಥಿತಿ. ಇದನ್ನ ಇಟ್ಕೊಂಡು ನಾವು ಅಧ್ಯಯನ ಮಾಡಬೇಕಾಗಿದೆ ಉಳಿದ ವಿಚಾರಗಳನ್ನು. ನಾನು ಇವತ್ತು ಮಾತಾಡಬೇಕಾಗಿರುವಂತ, ಇವತ್ತು 371J ಹೋರಾಟ ನಡೆದಾಗ ಅದೆಲ್ಲವನ್ನೂ ನಾವು ಸ್ವಾಗತಿಸಿದೀವಿ, ಹೋರಾಟ ಬೆಂಬಲಿಸಿದೀವಿ. ಅದ್ರ ಫಲ ನಮ್ಮ ಯುವಕರಿಗೆಲ್ಲ ಸಿಗಲಿ ಅಂತ ಬಯಸ್ತಿದ್ವಿ. ಆದ್ರೆ ಅದು ಅತ್ಯಂತ ಸಣ್ಣದಾಗಿರುವಂತ ಸಂಖ್ಯೆಯನ್ನು ಬಹಳಷ್ಟು ಸೀಮಿತವಾಗಿರುವ ಅವಕಾಶಗಳ ಬಗ್ಗೆ ಮಾತಾಡುವಂಥದ್ದು. ಅದನ್ನು ಬಿಟ್ಟು ಈ ಪ್ರದೇಶ ಕೂಡ ಎಲ್ಲರಿಗೂ ಸಮಾನದ ಅವಕಾಶ ಸಿಗಬೇಕು. ಅಸಮಾನತೆ ಹೋಗ್ಬೇಕಂದ್ರೆ ಆಲೋಚನೆ ಮಾಡುವ ದಿಕ್ಕು ನಮಗೆ ಬದಲಾಗಬೇಕು. ಆಲೋಚನೆ ಮಾಡೋ ದಿಕ್ಕು ನಮ್ಗೆ ಬದಲಾಗಬೇಕು. ಗೆಳೆಯರೆ, ನಿಮಗೆ ಹಿಸ್ಟಾರಿಕಲಿ ಇಲ್ಲಿ ಭೂಮಿ ಹಂಚಿಕೆ ಅನ್ನುವಂಥದ್ದು 74ರ ಕಾಯ್ದೆ ಬಂದ ನಂತರ ದೊಡ್ಡ ಪ್ರಮಾಣದಲ್ಲಿ ಹಂಚಿಕೆ ಆಯಿತು ಅಂತ ಏನು ನೋಡ್ತಾ ಇದೀವಲ್ಲ, ಅದು ನನ್ನ ಮನವ ಮೊದಲ ವಿಷಯ ನಾನು ಮಾತಾಡಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ 74ರ ಒಳಗಾಗಿ ನಿಮಗೆ ಹೆಚ್ಚುವರಿ ಭೂಮಿ ಅಂತ ಆಯ್ಕೆ ಮಾಡಿದ್ದಾರೆ, ಸರ್ಕಾರ ಘೋಷಣೆ ಮಾಡಿದೆ, ವಶಪಡಿಸಿಕೊಂಡಿದೆ, ಹಂಚಿದೆ. ಅದರಲ್ಲಿ 90% ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ. ಹೆಚ್ಚುವರಿ ಘೋಷಣೆ ಮಾಡಿದ ಎಲ್ಲಾ ಭೂಮಿ ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಬಿಜಾಪುರ ಜಿಲ್ಲೆ ಒಂದು ಈ ಕಡೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಾಗಲ್ಲ, 73%. 73% ಹೆಚ್ಚುವರಿ ಘೋಷಣೆ ಮಾಡಿದ 74ರ ಕಾಯ್ದೆ ಪ್ರಕಾರ ಹೆಚ್ಚುವರಿ ಭೂಮಿ ಕರ್ನಾಟಕದಲ್ಲಿ ಘೋಷಣೆ ಮಾಡಿರೋದು. ಎಲ್ಲೇ ಕೊಡ್ತಿದ್ರೆ ನಿಮ್ಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ
ಲೆವೆಲ್ ಸೇರಿಸ್ಕೊಂಡ್ಬಿಟ್ರೆ 73%, 2,94,00,000 ಭೂಮಿನಲ್ಲಿ 73% ಇಲ್ಲೇ ಇದೆ ಭೂಮಿ. ಆದ್ರೆ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರ ಘೋಷಣೆ ಮಾಡಿದಂತ 294 ಲಕ್ಷ ಎಕರೆಗಳಲ್ಲಿ ಹಂಚಿರೋದೆಷ್ಟು ಅಂತ ಕೇಳಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಹಂಚಿರೋದೆಷ್ಟು ಅಂತ ಕೇಳಿದ್ರೆ ನಮ್ಮ ರಾಯಚೂರು ಜಿಲ್ಲೆ ಮಾತ್ರ. ಅದಕ್ಕೋಸ್ಕರ ದಯವಿಟ್ಟು ಈ ರಾಯಚೂರು ಜಿಲ್ಲೆಯನ್ನು ಅಧ್ಯಯನ ಮಾಡಿ ಅಂತೇಳಿ ಬಂದಂತ ಎಲ್ಲ ಬೇರೆ ಬೇರೆ ಚಳುವಳಿಗಾರರಿಗೆ ನಾನು ಆಹ್ವಾನ ಮಾಡ್ತೀನಿ, ಬರೀತೀನಿ ರಾಯಚೂರು ಜಿಲ್ಲೆಯನ್ನು. ಯಾಕಂತ ಹೇಳಿದ್ರೆ ಭೂಮಿ ಹಂಚಿಕೆ ಬಗ್ಗೆ, ಭೂಮಿ ಹಕ್ಕಿನ ಬಗ್ಗೆ, ವಸತಿ ಮತ್ತು ಹಕ್ಕಿನ ಬಗ್ಗೆ ಇವತ್ತು ಚಳವಳಿ ನಡೀತಾ ಇದೆ. ರಾಯಚೂರು ಮಾದರಿಯಾಗಬೇಕು. ಸಂಪೂರ್ಣ 2 ಕಡೆ ಅಣೆಕಟ್ಟೆಗಳು, 2 ಕಡೆ ಕೆನಾಲ್ಗಳು, ಎಲ್ಲ ನೀರಾವರಿ ಪ್ರದೇಶ, ಅತಿ ಹೆಚ್ಚು ಟ್ರಾಕ್ಟರ್ ಬಳಸ್ತಾರಂತೆ, ಅತಿ ಹೆಚ್ಚು ಕಾಟನ್ ಬೆಳೀತಾರಂತೆ, ಇಷ್ಟೆಲ್ಲ ಬೆಳೆಸಂತೆ ಮತ್ತೊಂದಂತ ಹೇಳುವಂತ ಈ ಜಿಲ್ಲೆಗಳ ಪರಿಸ್ಥಿತಿ ಏನಾಗಿದೆ ಅಂತ ನಮ್ಗೆ ಗೊತ್ತಾದ್ರೆ ಇಡೀ ಉತ್ತರ ಕರ್ನಾಟಕಕ್ಕೆ ಅರ್ಥ ಆಗ್ತದೆ. ಉತ್ತರ ಕನ್ನಡ ಖಂಡಿತವಾಗಿ ಅರ್ಥ ಆಗ್ತದೆ. ಅದು ನಾವು ನೋಡ್ಬೇಕಲ್ಲ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ರಾಯಚೂರು ಜಿಲ್ಲೆ ನಿಮ್ಗೆ ಹೇಳ್ತಿದ್ದೀನಿ, ಹೆಚ್ಚುವರಿ ಅಂತೇಳಿ ಅಂಟಿವಡೆಡ್ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಹೆಚ್ಚುವರಿ ಭೂಮಿಯನ್ನು ಘೋಷಣೆ ಮಾಡಿದ್ದು 84,000 ಎಕರೆ ಒಂದೇ ಜಿಲ್ಲೆನಲ್ಲಿ. 2,94,000ರಲ್ಲಿ 86,000 ಎಕರೆ ಭೂಮಿ ಒಂದೇ ಜಿಲ್ಲೆಯಲ್ಲಿ ಘೋಷಣೆ ಆಯಿತು. ಒಂದೇ ಜಿಲ್ಲೆಯಲ್ಲಿ ಘೋಷಣೆ ಆಗಿರುವಂತಹ ಈ ಭೂಮಿಯಲ್ಲಿ ಅಂತಿಮವಾಗಿ ಎಲ್ಲ ಪಟ್ಟಿ ಸರ್ಟಿಫಿಕೇಟ್ಗಳು ನಾಯಿ ಹೆಸರಲ್ಲಿ, ನರಿ ಹೆಸರಿನಲ್ಲಿ ಎಲ್ಲ ಹಂಚಿಕೊಂಡು ಮನೆ ಹಂಚಿರೋದು ಎಷ್ಟು ಅಂತ ಕೇಳಿದ್ರೆ ನಿಮಗೆಲ್ಲ 19,000 ಎಕರೆ. ಬರೋಬ್ಬರಿ ನಿಮಗೆ 22%, 97, 23% ಮಾತ್ರ ಹಂಚಿದ್ದಾರೆ. ಹಾಗಾದ್ರೆ ಇನ್ನು ಮುಂದಿದ್ದಲ್ಲ ಎಲ್ಲಾಯ್ತು? ಇನ್ನು 70% ಏನಾಯ್ತು? ಸರಿ, 70% ಏನಾಯ್ತು ಭೂಮಿ ಆಯ್ತು ಅಂತ ಕೇಳಿದ್ರೆ ಅದೊಂದು ಕಣ್ಣಲ್ಲಿ ಕಾಣಿಸುತ್ತೆ. ಗೆಜ್ಜಲಘಟ್ಟದಲ್ಲಿ 6,000 ಎಕರೆ ಭೂಮಿ ಇತ್ತಂತ ನಿನ್ನೆ ನಾವೆಲ್ಲ ಮಾತಾಡಿದ್ದು ಕೇಳಿದ್ವಿ. ನಿಮ್ಗೆಲ್ಲ ಸಿಂಧೂರು ತಾಲೂಕಿನಲ್ಲಿ ಒಬ್ಬರು 3,000 ಎಕರೆ ಭೂಮಿ ಇತ್ತಂತ ಕೇಳಿದ್ವಿ. ಇನ್ನೊಬ್ಬರು ಈ ಕಡೆ ನದಿ ದಂಡೆಯಲ್ಲಿ ಇನ್ನೊಂದು ಸಹಕಾರ 600 ಎಕರೆ. ಇವೆಲ್ಲವೂ ಸಂಖ್ಯೆ ಮುಚ್ಚಿಟ್ಟರು ಹೇಳಲ್ಲ. ಯಾವ ಮುಚ್ಚಿಟ್ಟರು? ಹಂಚಿದಷ್ಟಪ್ಪ ಅಂತ ಕೇಳಿದ್ರೆ ಹಂಚಿನ ವಿಷಯಗಳು ಬಚ್ಚಿಟ್ಟುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೇ ಹಂಚಿನ ವಿಷಯಗಳು ಬಚ್ಚಿಟ್ಟಿದ್ದಾರೆ. ಅದಲ್ಲ ಏನಾಗಿದೆ, ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲರೂ ಡೆವಲಪ್ಮೆಂಟ್ ಹೆಸರಿನಲ್ಲಿ ನಂತರ ಬಂದ ಬದಲಾವಣೆಯಲ್ಲಿ ಸಿಂಧನೂರು ಒಂದೇ ತಾಲೂಕಿನಲ್ಲಿ ನಿಮಗೆ ಒಬ್ಬ ಶ್ರೀಮಂತ, ಆಂಧ್ರದ ಶ್ರೀಮಂತ ಬಂದು 8 ಎಕರೆ ಭೂಮಿ ಕಟ್ಟಿ ಮಾಡಿದ್ದಾರೆ. ಇತ್ತೀಚೆಗೆ ಒಬ್ಬ ಶ್ರೀಮಂತ ಬಂದು ನಿಮಗೆ 1,000 ಎಕರೆ ಭೂಮಿ ಕಟ್ಟಿ ಮಾಡಿದ್ದಾರೆ. ಒಬ್ಬರೇ 2 ನದಿ ದಂಡೆ ಮೇಲೆ ಈ ಕಾಲುವೆಗಳಲ್ಲದೆ 5 ಕಿಲೋಮೀಟರ್ ಗಂಟೆ ನೀರಾವರಿ ಡೆವಲಪ್ ಆಗಿದೆ. ಆದ್ರೆ ಎಲ್ಲಾ ನೀರಾವರಿಯನ್ನ ಬೇರೆ ಕಡೆ ಬಂದಿರ್ತಕ್ಕಂಥ ಶ್ರೀಮಂತರೆಲ್ಲ ಬಂದು ರೈತರನ್ನ ಯಾಮಾರಿಸಿ ನಮ್ಮದೇ ಕರೆಂಟು, ನಮ್ಮದೇ ನೀರು, ನಮ್ಮದೇ ಭೂಮಿ. ಆದ್ರೆ ಅವರಿಗೆ ಅರ್ಧ ಭೂಮಿ ಕೊಟ್ಟರೆ 10 ಎಕರೆ ಜಮೀನು ರೈತರಿಗೆ 5 ಎಕರೆ ಕೊಡಬೇಕು. ಕೊಟ್ಟರೆ ಮಾತ್ರ ನಮ್ಮ ಭೂಮಿ ಕರೆಂಟ್ ಬರುತ್ತೆ, ನೀರು ಬರುತ್ತೆ. ರೈತರಿಗೆ ಹೇಳಿರ್ತೀನಿ, ಇಡೀ ನದಿ ದಂಡೆ ತುಂಬೆಲ್ಲ ಸಿಂಧನೂರು ತಾಲೂಕಿನಲ್ಲಿ ಮಾತ್ರ 16,000 ಎಕರೆ ಭೂಮಿಯ ರೈತರಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದೇ ಭೂಮಿನ ನಿಮಗೆ ಏನು ಬ್ಯಾಂಕ್ ಅಲ್ಲಿ ಹಣ ಇಟ್ಟು ಅದರಿಂದ ಸಾಲ ತೆಗೆದು ಆ ರೈತ ಭೂಮಿಗೆ ತಾತ್ಕಾಲಿಕವಾಗಿ ನೀರು ಕೊಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅರ್ಧ ಭೂಮಿ ಕಟ್ಟಿಲ್ಲ, ಭೂಮಿ ಅವರಿಗೆ ಕಟ್ಟಿದ್ದಾರೆ. ಇದು ಒಂದು ಭೂಮಿಯ ಪ್ರಶ್ನೆ ಮಾತ್ರ ನಿಮಗೆ. ಅದು ಕೇವಲ ನಾನು ಹೆಚ್ಚುವರಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಉಳಿದೆಲ್ಲ ಭೂಮಿಯ ಬಗ್ಗೆ ಹೋರಾಟ ಮಾಡಿದ ಗೆಳೆಯರಿದ್ದಾರೆ. ಇದನ್ನು ನಾವು ಲೆಕ್ಕ ಹಾಕಬೇಕು. ಭೂಮಿಯನ್ನು ಹಂಚಿಕೆನೇ ಆಗಲಿಲ್ಲ, ಭೂಮಾಲೀಕ ವರ್ಗದ ಕೈಯಲ್ಲೇ ಉಳಿತು ಅಂತ ಹೇಳಿದ್ರೆ ನಾವು ಇನ್ನೊಂದು ವಿಶ್ಲೇಷಣೆ ಮಾಡ್ತೀವಿ. ಹೇಳಪ್ಪ ಏನಪ್ಪ ಅಂತ ಹೇಳಿದ್ರೆ, ಫ್ಯೂಡಲ್ ವ್ಯವಸ್ಥೆ ಅನ್ನುವಂಥದ್ದು, ಭೂಮಾಲೀಕ ವ್ಯವಸ್ಥೆ ಅಭಿವೃದ್ಧಿಗೆ ಅಡ್ಡಿ ತೊಡರುಗಾಲದು. ಅಭಿವೃದ್ಧಿಗೆ ಒಂದು ತೊಡರುಗಾಲ. ನಮ್ಮ ಏನು ಮೆದಿಕ್ನಾಳ್ ಹೋರಾಟದ ಬಗ್ಗೆ ನಿನ್ನೆ ಬಹಳ ಚರ್ಚೆ ನಡೆದಿದೆ. ಮೆದಿಕ್ನಾಳ್ ಹೋರಾಟದಿಂದ ನನ್ನ ತಾಯಿ ಊರು ಅಲ್ಲಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಅಧಿಕೃತವಾಗಿದೆ 100 ಎಕರೆ ಭೂಮಿ ಇರುವಂತ 50 ಎಕರೆ 100 ಎತ್ತುಗಳಿರುವಂತ 50 ಜನ ಜೀತದ ಆಳುಗಳು ದುಡಿಯೋದನ್ನು ನಾನು ಬಾಲ್ಯದಲ್ಲಿದ್ದಾಗ ನೋಡಿದ್ದೆ. ಒಬ್ಬ ಭೂಮಾಲೀಕತೆ ಅವರಿಗೆ MLAಗಳು, ಅವರಿಗೆ MLCಗಳು, ಅವರಿಗೆ MLAಗಳು, ಆ ಭೂಮಾಲೀಕನ ಅಳಿಯ ನಮ್ಮ ಜಿಲ್ಲೆಯ MLC ಎಲ್ಲರೂ ಸೇರಿ ಕಾಂಗ್ರೆಸ್ ಪಾರ್ಟಿ ಅಂತ ತಾಲಿಬಾಜಿ ಮಾಡಿ ಆರಿಸ್ತಿದ್ದೀವಿ. ಈಗೆಲ್ಲ ಆ ಭೂಮಾಲೀಕರ 1 ಎಕರೆ ಭೂಮಿಗಳು ಯಾರು ಹೋಯ್ತು ಅಂತ ಕೇಳಿದ್ರೆ ನೀವು ಚೆಕ್ ಮಾಡಿ ನೋಡ್ರಿ. ನೀವು ಚೆಕ್ ಮಾಡಿ ನೋಡಿ. ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ, ಇನ್ನೊಂದು ಸ್ಯಾಂಪಲ್ ಮಾಡಿ ನಿಮಗೆ ಉಳಿದಂತ ಎಲ್ಲ ಅಂಕಿಅಂಶಗಳಿದೆ, ದಯವಿಟ್ಟು ಅದನ್ನು ನೋಡಿ. ನಾವು ಅಲ್ಲೇ ರಿಂಗ್ ಮಾಸ್ಟರ್ಸ್ ಅವರು ನಾವು ಸರ್ಕಸ್ ಅಲ್ಲಿರೋ ಹುಲಿ ಸಿನಿಮಾಗಳು ನಾವು ಬಾರಿಸ್ಬಿಟ್ಟಿದ್ದೀವಿ. ಹುಲಿ ಸಿನಿಮಾಗಳು ಬಟ್ ಹುಲಿ ಸಿನಿಮಾಗಳು ನೆಗೆಯುತ್ತೆ. ರಿಂಗ್ ಮಾಸ್ಟರ್ ಹೇಳೋ ಕಡೆ ನೆಗೆಯುತ್ತೆ, ಹುಲಿಯುತ್ತೆ, ಆನೆ ಡ್ಯಾನ್ಸ್ ಮಾಡುತ್ತೆ. ಹಂಗೆ 140 ಕೋಟಿ ಜನರು ಈ ರಾಜ್ಯಕ್ಕೆ ತೋರಿಸಿದ್ರು ಡ್ಯಾನ್ಸ್. ಹಾಗಾದ್ರೆ ಇನ್ನೊಂದು ಈ ಆರ್ಥಿಕ ಸಿದ್ಧಾಂತದ್ದು
ಎಲ್ಲವನ್ನು ಖಾಸಗಿಗೊಳಿಸು. ಎಲ್ಲವನ್ನು ಎಲ್ಲಿ ತನಕ ಎಲ್ಲವನ್ನು ಹೆಣ್ಣು ಮಗುವಿನ ಹೆರಿಗೆಯನ್ನು ಖಾಸಗಿಗೊಳಿಸು. ಸರ್ಕಾರಿ ಆಸ್ಪತ್ರೆ ಬೇಕಿಲ್ಲ ಹೆರಿಗೆ ಮಾಡಿಸ್ಕೊಂಡ್ರೆ. ಯಾಕೆ ಅದ್ರದ್ದು ಇನ್ನೊಂದು ಮೂಲ ಸಿದ್ಧಾಂತ ಏನು? ವ್ಯಕ್ತಿ ತನ್ನ ಅಭಿವೃದ್ಧಿ ತಾನು ಮಾಡ್ಕೋಬೇಕು. ಅಂದ್ರೆ ಅವ್ರನ್ನ ಮಗು ಮಾಡ್ಕೋಬೇಕು ಅನ್ನೋ ಶಕ್ತಿ ಇರಬೇಕು, ಮಾಡ್ಕೋಬೇಕು. ಆ ಪ್ರೈವೇಟ್ ಹಾಸ್ಪಿಟಲ್ ಡೆಲಿವರಿ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಮಾಡ್ಕೋತಾರೆ. ನಾವು ಕಟ್ಕೋಬೇಕು. ಮಗು ಹುಟ್ಟಿಸಿದ್ರೆ ಓದಿಸೋ ಜವಾಬ್ದಾರಿ ತಂದೆ ತಾಯಿಗಳು, ಓದೋ ಜವಾಬ್ದಾರಿ ಮಗುದು, ಸರ್ಕಾರ. ಎಲ್ಲವನ್ನು ಖಾಸಗೀಕರಣ ಮಾಡು, ಎಲ್ಲವನ್ನು ಮಾರುಕಟ್ಟೆಗೆ ಬಿಡು. ಯಾಕೆ ಮಾರುಕಟ್ಟೆಗೆ ಬಿಡು ಅನ್ನುತ್ತೆ? ಈ ಸಿದ್ಧಾಂತ ಹೇಳುತ್ತೆ ಸರ್ಕಾರ ಅನ್ನೋದು ಒಂದು ಅಸಮರ್ಥ ಸಂಸ್ಥೆ, ಸರ್ಕಾರ ಅನ್ನೋದು ಎಫಿಷಿಯೆಂಟ್ ಆಗಿ ಕೆಲಸ ಮಾಡಲಾರದು. ಹಾಗಾದ್ರೆ ಮಾಡೋದು ಯಾವುದು? ಮಾರುಕಟ್ಟೆ ಮಾಡುತ್ತೆ ಅಂತ ಹೇಳ್ತಾರೆ. ಸರಿ ಅಪ್ಪ, ಜಗತ್ತಲ್ಲಿ ಎಲ್ಲಾದ್ರೂ ತೋರಿಸಿ ಯಾವ ಮಾರುಕಟ್ಟೆ ಸರ್ಕಾರ ಇಲ್ಲದೆ ಬಹಳ ಸಮರ್ಥವಾಗಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಿದೆ? ಉತ್ತರ ಇರೋಲ್ಲ. ತಿರ್ಗಾ ಹೇಳ್ತಾರೆ ಕರಪ್ಷನ್ ಇದೆ, ಅಲ್ಲಿ ಏನೋ ಒಂದು ರೀಸನ್ ಹೇಳ್ತಾರೆ. ತೋರ್ಸ ಹೇಳ್ತಾರೆ ವೈಜ್ಞಾನಿಕ ತೋರ್ಸ ಏನು ಕೆಲಸ ಮಾಡ್ತಿದೆ, ಯಾವ ದೇಶದಲ್ಲಿ ಕೆಲಸ ಮಾಡ್ತಿದೆ, ಯಾವ ದೇಶದಲ್ಲಿ ಸಮಾನತೆ ತಂದಿದೆ ಈ ಕಾರಣದಿಂದ. ಉತ್ತರ ಹೇಳ್ತಾರೆ. ಇದು ಇದರಲ್ಲಿ ಇನ್ನೊಂದು ವಿಷಯ. ಎಲ್ಲವನ್ನು ಪ್ರೈವೇಟೈಸ್ ಮಾಡು, ಡಿರೆಗ್ಯುಲೇಟ್ ಮಾಡು. ಅಂದ್ರೆ ಪ್ರಶ್ನೆನೇ ಕೇಳಬೇಕು. ಅಂದ್ರೆ ಕಾನೂನು ಮುಖಾಂತರ ಅವ್ರನ್ನ ಕಾನೂನು ರೂಪಿಸ್ಬೇಡ, ಅವ್ರಿಗೆ ಹೆಂಗೆ ಬೇಕಾದ್ರೆ ಬಿಸ್ನೆಸ್ ಮಾಡಲಿ. ಇದು ಈ ಸಿದ್ಧಾಂತದ ಮೂಲ ತತ್ವಗಳು. ಇದರ ಹಿನ್ನೆಲೆಯಲ್ಲಿ ಸಾಲ ಮಾಡುತ್ತೆ ದೇಶ, ರಾಜ್ಯ ಸರ್ಕಾರ ಕೂಡ ಸಾಲ ಮಾಡುತ್ತೆ. ಈ ಸಾಲದ ವಿಷಯ ಯಾಕೆ ತರ್ತಿದ್ದೀನಿ ಅಂದ್ರೆ, ಎಲ್ಲರಿಗೂ ಅನಿಸುತ್ತೆ ಏನಪ್ಪ ನಾವು ಅಷ್ಟು ಕಷ್ಟಪಟ್ಟು ದುಡಿತೀವಿ, ನಮ್ಗೇನೋ ಅದೃಷ್ಟನೇ ಇರಬೇಕು, ನಮ್ಮ ಹಣೆ ಬರ, ನಮ್ಮ ದೇಶದಲ್ಲಿರುವಂಥ ಕರ್ಮ ಸಿದ್ಧಾಂತ ಕಲಿಸ್ಬಿಟ್ಟಿದ್ದಾರೆ ವೈದಿಕರು, ಮತ್ತೆ ಎಲ್ಲ ನಮ್ಮ ಹಣೆ ಬರ. ಒಂದು ದೇಶ ಸಾಲ ಮಾಡ್ತಾರೆ. ಮತ್ತೆ ರಾಜ್ಯ ಸರ್ಕಾರನೂ ಕೂಡ ಅಷ್ಟೇ. ಕಳೆದ ಬಜೆಟಲ್ಲಿ 2 ಬಜೆಟಲ್ಲೂ ಸಿದ್ದರಾಮಯ್ಯನವರನ್ನು ಭಾಳ ಹೊಗಳೋದು. ಯಾಕೆ ನಾವು ಸಾಲದ ಮಿತಿಯನ್ನು 3% ಒಳಗೆ ಇಟ್ಕೊಂಡಿದ್ದೀವಿ, ನಮ್ಮ GDP-ಯ 3% ಒಳಗೆ ಇಟ್ಕೊಂಡಿದ್ದೀವಿ. ಅಂದರೆ ನಾನು ಅಷ್ಟು ಡಿಸಿಪ್ಲಿನ್ ಆಗಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಧ್ಯಮದ ಮುಂದೆ ಹೇಳಿದ್ರು. ಎಲ್ಲರೂ ಅಂದ್ರಿ. ನಾನು ಆಯ್ತಪ್ಪ, BJP-ಗೆ ಎಲ್ಲ ಉತ್ತರ ಕೊಡ್ಬೇಕು, ಸರಿ ಇದೆ ಬೆಳೆ. ಯಾಕೆ ಸರ್ಕಾರ 3% ಜಾಸ್ತಿ ಸಾಲ ಮಾಡಬಾರ್ದು? ನಿಮ್ಮ ಮನೆಯಲ್ಲಿ ಒಂದು ಮಗು ಹಸುವಿದೆ, ಆ ಮಗು ಹಸುವಿಗೆ ಊಟ ತರಬೇಕು ಅಂದ್ರೆ ₹1 ತರಕಾಗಲ್ಲ, ನೀವು ₹10 ಸಾಲ ಮಾಡ್ತಿರೋ ಇಲ್ಲ? ಪ್ರತಿಯೊಬ್ಬರು ಮಾಡ್ತಾರೆ ಸಾಲ. ಯಾಕೆ ಸರ್ಕಾರ 3% ಒಳಗೆ ಸಾಲ ಮಾಡಬೇಕು? ಯಾಕೆ ಈ ರೂಲ್ಸ್ ಇಟ್ಕೊಂಡಿದ್ದಾರೆ ಅವರು? ಯಾಕೆ ಕೇಂದ್ರ ಸರ್ಕಾರ ಕೂಡ 5ರಿಂದ 6% ಒಳಗೆ ಸಾಲ ಮಾಡಲ್ಲ? ಪರ್ಸೆಂಟ್ ಅಂದ್ರೆ GDP. ನೀವು ₹100 ಉತ್ಪಾದನೆ ಇದ್ರೆ ನೀವು ಒಂದು ₹100 ಸಾಲ ಕೊಡಬಹುದು, ಅದಕ್ಕೆ ಜಾಸ್ತಿ ತಗೋಬಾರ್ದು. ಯಾಕೆ ತಗೋಬಾರ್ದು ಸರ್ಕಾರ ಸಾಲದಲ್ಲಿ? ಇದು ಆರ್ಥಿಕ ಸಿದ್ಧಾಂತ ಅವರು ಹಿಡಿದು ನೀವು ತಗೋಬೇಡ ಸಾಲ. ಅಂದ್ರೆ ಯಾರು ತಗೋತಾರೆ? ಯಾರು ಹಾಗಾದ್ರೆ ಸಾಲ ತಗೊಳ್ಳೋರು ಯಾರು? ಇಲ್ಲ ಸರ್ಕಾರ ಸಾಲ ತಗೊಳ್ಳೋದು ಯಾರು ತೆಗೆದುಕೊಳ್ತಾರೆ? ಎಲ್ಲರೂ ಕೂಡ 1% ಉದ್ಯಮದಲ್ಲಿ. ಈ ಕಾರಣದಿಂದಲೇ ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲೂ ಇಂಡಿಯಾದ ಹಲವಾರು ಜನ ಶ್ರೀಮಂತರಿರೋದೇ. ಯಾಕೆಂದ್ರೆ ಸಾಲವನ್ನೇ ಮಾಡಕ್ ಬಿಡಲ್ಲ ಸರ್ಕಾರ. ಸರ್ಕಾರ ಯಾಕೆ ಸಾಲ ಮಾಡಬೇಕು? ಮಾನವ ಅಭಿವೃದ್ಧಿ ಮಾಡೋದು ಸರ್ಕಾರ ಸಾಲ ಮಾಡಲೇಬೇಕಾಗುತ್ತೆ. ಒಳ್ಳೆ ಶಾಲೆ ನಡೆಸಲಿಕ್ಕೆ, ಒಳ್ಳೆ ಕಾಲೇಜ್ ನಡೆಸಲಿಕ್ಕೆ, ಒಳ್ಳೆ ಯೂನಿವರ್ಸಿಟಿ ನಡೆಸಲಿಕ್ಕೆ, ಇಲ್ಲ ನಮ್ಮ ಯುವಕರಿಗೆ ಯುವತಿಯರಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಮಾಡೋಕ್ಕೆ ದುಡ್ಡು ಬೇಕು. ಸಾಲ ಮಾಡಬೇಕು. ಆಮೇಲೆ ಮಕ್ಕಳು ಚೆನ್ನಾಗಿ ದುಡಿತಾರೆ, ಸಂಪತ್ತು ಸೃಷ್ಟಿಸ್ತಾರೆ, ಸಾಲ ತೀರಿಸ್ಬೋದು. ಆದರೆ ಈ ಆರ್ಥಿಕ ಸಿದ್ಧಾಂತ ಇಲ್ಲ. ಇವತ್ತು ಇಡೀ ಜಗತ್ತಲ್ಲಿ $100 ಟ್ರಿಲಿಯನ್ ಸಾಲ ಇದೆ. ಅಂದರೆ ಎಲ್ಲ ದೇಶಗಳು ಒಟ್ಟು ಸೇರಿ ಈ ದೇಶಗಳು $100 ಟ್ರಿಲಿಯನ್ ಸಾಲ ಮಾಡಿದೆ. ನೀವು ಸಾಲ ತಗೊಂಡ್ರಿ ಅಂದ್ರೆ ಯಾರು ಕೊಡೋನು ಇರ್ಬೇಕಲ್ಲ. ಯಾರು ಕೊಡ್ತಿದ್ದಾರೆ ಇವರಿಗೆ ಸಾಲ? ಒಂದು ಭಾರತ ಸರ್ಕಾರ ಸಾಲ ಮಾಡಿದ್ರೆ ಅವ್ರು ಇನ್ನೊಬ್ರು ಸಾಲ ಕೊಡಬೇಕು. ಯಾರು ಕೊಡ್ತಿದ್ದಾರೆ? ನಾವೆಲ್ಲ ಅನ್ಸುತ್ತೆ ಅಮೆರಿಕ ಕೊಡ್ತಿರ್ಬೋದು ಸಾಲ, ಎಲ್ಲರಿಗೂ ಸಾಲ ಕೊಡ್ತಿರ್ಬೋದು. ಶ್ರೀಮಂತ ದೇಶ ಅಲ್ಲ ಅಮೆರಿಕ. ಮತ್ತೆ ಯುರೋಪ್ನ UK ಎಲ್ಲ ಶ್ರೀಮಂತ ದೇಶ, ಚೈನಾ ಕೂಡ ಇತ್ತೀಚೆಗೆ ಶ್ರೀಮಂತ ದೇಶ. ಅದ್ರ ಮಜಾ ಏನಂದ್ರೆ $100 ಟ್ರಿಲಿಯನ್ ಸಾಲದಲ್ಲಿ $36 ಟ್ರಿಲಿಯನ್ ಸಾಲ ಮಾಡಿರೋದು ಅಮೆರಿಕ. ಅಂದ್ರೆ ಹೆಚ್ಚು ಕಮ್ಮಿ 40% ಸಾಲ, ಜಗತ್ತಿನ ಸಾಲ ಅಮೆರಿಕ. ನೆಕ್ಸ್ಟ್ ಯಾರು ಮಾಡಿದ್ದಾರೆ? ಜಪಾನ್ ಮಾಡಿದ್ದಾರೆ. ಜಪಾನ್ ಅಂತ ಹೆಚ್ಚು ಕಮ್ಮಿ ಚೈನಾ ಒಂದು $15 ಟ್ರಿಲಿಯನ್ ಸಾಲ ಮಾಡಿದೆ. ಜಪಾನ್ ಒಂದು $11 ಟ್ರಿಲಿಯನ್ ಮಾಡಿದೆ. UK ಒಂದು $3 ಟ್ರಿಲಿಯನ್ ಮಾಡಿದೆ. ಇಂಡಿಯಾ ಕೂಡ $3 ಟ್ರಿಲಿಯನ್ ಸಾಲ ಮಾಡಿದೆ.
ಮೋದಿಯವ್ರ ಸರ್ಕಾರದಲ್ಲಿ ನೋಡ್ತಿದ್ದೀವಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿದ್ದಾಗ 50 ಲಕ್ಷ ಕೋಟಿ ಇದ್ದ ಸಾಲ ಆಕ್ಚುಲಿ 50 ಲಕ್ಷ ಕೋಟಿ ಸಾಲ ಆಗಿದೆ. ಮತ್ತು ರಾಜ್ಯ ಸರ್ಕಾರದ್ದು ಕೂಡ ಅಷ್ಟೇ, ಪ್ರತಿ ವರ್ಷ ಈ ಸಲ ಬಡ್ಜೆಟ್ 30% ಸಾಲದಲ್ಲೇ ಮಾಡಿದೆ. ಸರಿಯಪ್ಪ, ಸಾಲ ತಂದ್ರಲ್ಲ, ಯಾರು ಕೊಟ್ಟರು ಈ ಸಾಲನ? ಈ ಸರ್ಕಾರಕ್ಕೆ ಇಬ್ರು ಕೊಡ್ಬೋದು ಸಾಲ ಈ ಸರ್ಕಾರಕ್ಕೆ. ಒಂದು ಉದಾಹರಣೆಗೆ, ನಾವು ನೇಪಾಳಿಗೋ ಶ್ರೀಲಂಕಾಗೋ ಸಾಲ ಕೊಡ್ಬೇಕು, ಸಾಲ ಮಾಡ್ತಿರೋ ಇನ್ನೊಬ್ಬ ಸಾಲ ಕೊಡಲ್ಲ ಅಂತ, ಸಾಲ ಮಾಡ್ತಿರೋ ಇನ್ನೊಬ್ಬಂಗೂ ಸಾಲ ಕೊಡ್ಬೇಕು. ಸರಿ, ನಾನು ಕಮ್ಮಿ ಬಡ್ಡಿ ಕೊಡ್ತೀನಿ, ಇನ್ನೊಬ್ಬರಿಗೆ ಜಾಸ್ತಿ ಬಡ್ಡಿ ಕೊಡ್ತೇನೆ. ಇಬ್ರು ಕೊಡ್ಬೋದು ಸಾಲ. ಒಂದು ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಕೊಡ್ಬೋದು. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಸರ್ಕಾರಕ್ಕೂ ಸಾಲ ಕೊಡ್ಬೋದು, ಯಾಕೆಂದ್ರೆ ಪ್ರಿಂಟ್ ಮಾಡ್ಬೋದು. ನಾನು ಬಾಯಿ ಬಂದಾಗ ಪ್ರಿಂಟ್ ಮಾಡ್ಬೋದು ಸಾಧ್ಯ ಇದೆ. ಅದಕ್ಕೂ ಒಂದು ಎಕನಾಮಿಕ್ ಥಿಯರಿ, ಎಷ್ಟು ಮಾಡ್ಬೋದು, ಹೆಂಗ್ ಮಾಡ್ಬೋದು, ಅದನ್ನ ಯಾರು ನಿರ್ದೇಶಿಸ್ತಾರೆ? ಈಗ ಯಾರು ನಿರ್ದೇಶಿಸ್ತಾರೆ? ನಮ್ಮ ಸ್ವಾತಂತ್ರ್ಯ ಎಷ್ಟು ಪ್ರಿಂಟ್ ಮಾಡ್ಬೋದು. ರಿಸರ್ವ್ ಬ್ಯಾಂಕ್ ಅಲ್ಲಿ ಕೊಡ್ಬೋದು. ನಮ್ಮ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಗ್ತೀವಿ, ಅಮೆರಿಕ ಫೆಡರಲ್ ಬ್ಯಾಂಕ್ ಆಗ್ತೀವಿ, ಸೆಂಟ್ರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್. ಸರಿ, ನಾನು ಈ 100 ಟ್ರಿಲಿಯನ್ ಅನ್ನು ಈ ಸೆಂಟ್ರಲ್ ಬ್ಯಾಂಕ್ ಕೊಟ್ಟಿದ್ದೀವಿ ಅಂಕಿಅಂಶ ಕೊಟ್ಟಿದ್ರೆ ಕೊಟ್ಟಿರ್ಬೇಕಲ್ಲ ಒಂದು ಸರ್ಕಾರದಿಂದ. ಈ ಸೆಂಟ್ರಲ್ ಬ್ಯಾಂಕ್ ಕೊಟ್ಟಿರುವ ಸಾಲ ಕೇವಲ 20% ಅಷ್ಟೇ. 80% ಸಾಲ ಕೊಟ್ಟಿರ್ಬೋದು. ನಾನು, ನೀವು, ನಿಮ್ಮಂತೆ ನಮ್ಮಂತೆಯೇ ಇರುವ 140 ಕೋಟಿ ಜನರು, ಬರೀ 140 ಕೋಟಿ ಜನರು, 100 ಟ್ರಿಲಿಯನ್ ಸಾಲ ಜಗತ್ತಿನ ಸಾಲ, 700 ಕೋಟಿ ಜನ ಸಾಲ ಕೊಟ್ಟಿದ್ದೀವಿ. ಹೆಂಗ್ ಕೊಟ್ಟಿದ್ದೀವಿ? ಹೆಂಗ್ ಕೊಡ್ತಾ ಇದೀವಿ ನಾವು ಸಾಲ? ಈಗ ಗಾಬರಿ ಆಗ್ಬಿಟ್ಟಿದೆ, ನಾನೇ ಸಾಲ ಕೊಡಾಡ್ತೀನಿ, ನಾನು ಸಾಲ ಕೊಟ್ಟಿದ್ದೀನಿ ಯಾಕಂದ್ರೆ ಸರ್ಕಾರಗಳಿಗೆ ಅಂತ ಕೇಳಿದ್ರೆ ಹೆಂಗ್ ಕೊಟ್ಟಿದ್ದೀವಿ? ನಾವು ತಗೊಳ್ಳುವ ಇನ್ಶೂರೆನ್ಸ್ ಪಾಲಿಸೀಸ್ ಇರ್ತದೆ. ಇಂಡಿಯಾದಲ್ಲಿ ಬಹಳ ಶ್ರೀಮಂತ ಸಂಸ್ಥೆ ಯಾವುದು? LIC. ನೀವು ಸುಮ್ಮನೆ ಗೂಗಲ್ ಮಾಡಿ, LIC ಎಲ್ಲರಿಗೂ ಸಾಲ ಕೊಡ್ತಾರೆ. ಮೊನ್ನೆ ಅದಾನಿ ಕೊಟ್ಟಾಗಲೂ 5,000 ಬಿಡೋಗುತ್ತೆ, ಎಷ್ಟೋ ಕಡೆ ಕೊಟ್ಟು ಮುಳುಗಿಸ್ತೀವಿ. 80% ಸಾಲವನ್ನ ಸರ್ಕಾರಕ್ಕೆ ಮತ್ತು ಉದ್ಯಮಪತಿಗಳಿಗೆ ಕೊಡ್ತಿರೋದು ನಮ್ಮಂತ ನಿಮ್ಮಂತ ಸಾಮಾನ್ಯ ಜನ. ನಮ್ಮ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿ ಇರ್ಬೋದು, ನನ್ನ ಇನ್ಶೂರೆನ್ಸ್ ಇರ್ಬೋದು, ಇಲ್ಲ ನಮ್ಮ PF ಇಂದ ಇರ್ಬೋದು, ಏನು ನಾವು ಉಳಿಸ್ತಿದ್ದೀವೋ ಅದನ್ನ ಈ ಸಂಸ್ಥೆಗಳು ಸರ್ಕಾರಕ್ಕೆ ಉದ್ಯಮಪತಿಗಳಿಗೆ ಸಾಲ. ಸರಿ, ಸಾಲ ತಗೊಂಡು ಸಾಲ ಮಾಡೋ ತಪ್ಪೇ ಇಲ್ಲ. ಸರ್ಕಾರ ಎಷ್ಟು ಬೇಕಾದ್ರೂ ಸಾಲ ಮಾಡಬಹುದು, ಸಮಸ್ಯೆನೇ ಇಲ್ಲ. ಎಲ್ಲಿ ತನಕ ಅದು ನನ್ನ ಉದ್ಧಾರಕ್ಕೆ ದುಡ್ಡನ್ನು ಖರ್ಚು ಮಾಡಬೇಕು, ಅಲ್ಲಿ ತನಕ ಸಾಲ ಮಾಡಬಹುದು ಯಾವುದೇ ಸರ್ಕಾರ. ಅದಕ್ಕೆ ಅದನ್ನೇ ಸಾಲ ಹೋಗುತ್ತೆ. ಸಾಲ ಬಂದಿದ್ದನ್ನ ಏನ್ ಮಾಡ್ತಾರೆ ಇವರು? ನಮ್ಮಂತ 80% ಜನರಿಂದ ಪಡೆದ ಅಷ್ಟೂ ದುಡ್ಡನ್ನು ಕೇವಲ ಬೆರಳೆಣಿಕೆಯ ಮಂದಿಯ ಉದ್ಯಮಪತಿಗಳು ಕೊಡ್ತಾರೆ. ಅದಕ್ಕೆ ನೀವು